ಓಹೋ ಇವತ್ತು ಯಾವ್ದೋ ದೊಡ್ಡ ಗಿರಾಕಿ ಸಿಕ್ಕಿರ್ಬೇಕು, ಅದಕ್ಕೆ ಅಮ್ಮನವ್ರು ಇಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗ್ತಿದ್ದಾಳೆ. ಏನೇ ನಿನಗೆ ಮಾಡಕ್ ಬೇರೆ ಕೆಲಸ ಇಲ್ವಾ? ನಿನ್ ಕೆಲ್ಸನೇ ಹೋಗೋರ್ ಬರೋ ಈ ಆಳ್ಸ್ಕಂತ ಮಾತಾಡೋದಾ? ತೂ ನಿನ್ ಜನ್ಮಕ್ಕೆ ಹೋಗೇ ನಾಗಿ. ಏಯ್ ನನ್ನೇ ನಾಗಿ ಅಂತೇನೇ? ಏಯ್ ಕಂಡಿದ್ದೀನಿ, ಸುಮ್ ಕುಂತ್ಕಳೆ. ಎಲ್ಲಾರ ಮನೆ ದೋಸೆನೂ ತೂತೆ. ಏಯ್ ಮೊದಲು ನಿನ್ ಗಂಡನ ಅದ್ಬಸ್ತಲ್ಲಿ ಇಟ್ಕೊಳ್ಳೆ, ಆಮೇಲೆ ಹೋಗೋ ಬರೋರ ಬಗ್ಗೆ ಎಲ್ಲ ಮಾತಾಡುವಂತೆ. ಫಸ್ಟ್ ಒಳಗೆ ಹೋಗು. ಇವಳೇನಪ್ಪ ನನ್ ಬುಡಕ್ಕೆ ಬಂದ್ಬಿಟ್ಲು. ರೀ ಇಲ್ಲೇ ನೋಡ್ತಾ ಇದ್ದೀರಾ, ಬನ್ರಿ ಒಳಗೆ. ಏನಾಗಿ ಸಂಜೆ ಸಿಗ್ತೀನಿ ಕಣೆ, ಬಾಯ್. ಹೋಗಿ. ಮೇಡಮ್ ಒಂದು ನಿಮಿಷ. ಹಾಂ ಹೇಳಿ. ದುಡಿಮೆ ಚೆನ್ನಾಗಾಗಲಿ ಅಂತ ಆಶೀರ್ವಾದ ಮಾಡಿದ್ರಲ್ಲ, ಎಷ್ಟು ಒಳ್ಳೆ ಮನಸ್ಸು ಮೇಡಮ್ ನಿಮ್ಮದು. ಒಂದು ಮಾತು ಹೇಳ್ತೀನಿ ಮೇಡಮ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಕೇಳಿ. ನೀವು ಯಾಕೆ ಎಲ್ಲರೂ ತಪ್ಪು ದಾರಿನ ಹಿಡಿತೀರಾ? ಏನು ಮಾಡೋದು ಸರ್, ನಾವು ಪಡ್ಕೊಂಬಂದಿರೋದೇ ಅಷ್ಟು, ಎಲ್ಲ ನಮ್ಮ ಮನೆ ಬರ. ಎಲ್ಲರ ಹತ್ರ ಚಪ್ಪಾಳೆ ತಟ್ಟಿ ದುಡ್ಡು ಕೇಳ್ತೀರಾ? ದುಡ್ಡು ಕೊಟ್ಟರೆ ಆಶೀರ್ವಾದ ಮಾಡಿ, ದುಡ್ಡು ಕೊಟ್ಟಿಲ್ಲ ಅಂತ ದಯವಿಟ್ಟು ಶಾಪ ಹಾಕೋಕೆ ಹೋಗ್ಬಿಡಿ. ಯಾಕೆ ಗೊತ್ತಾ, ಈ ಕಲರ್ಫುಲ್ ಕಾಗ್ದ ಇದೆಯಲ್ಲ, ಎಲ್ಲರ ಹತ್ರ ಇರಲ್ಲ. ಒಬ್ರ ಹತ್ರ ಇರುತ್ತೆ, ಒಬ್ರ ಹತ್ರ ಇರಲ್ಲ. ಮೇಡಮ್ ನಾ ಈ ಮಾತು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ. ಏನೋ ಒಳ್ಳೆಯವ್ರು ಅನಿಸ್ತು, ಹೇಳ್ಬೇಕನ್ನಿಸ್ತು, ಅದಕ್ಕೆ ಹೇಳಿದೆ. ವಾಹ್, ಒಬ್ಬ ಆಟೋ ಡ್ರೈವರ್ ಆಗಿ ಇಂಥ ಒಳ್ಳೆ ಮಾತು ಹೇಳಿದ್ರಲ್ಲ, ಮನಸ್ಸಿಗೆ ತುಂಬ ಖುಷಿ ಆಯಿತು. ನಮ್ಮವರೆಲ್ಲ ಒಳ್ಳೆಯವರಾಗ ಕಾಲ ಬಂದೇ ಬರುತ್ತೆ. ಸರಿ, ಆಮೇಲೆ ಫೋನ್ ಮಾಡ್ತೀನಿ, ಬನ್ನಿ. ಹೆಜ್ಜಿನಾದಕ್ಕೆ ಮೈ ಮರೆತೋದೇನೋ. ಏನ್ ಫಿಗರ್ ಗುರಿದು. ಅಯ್ಯ ಥೂ, ಹುಡುಗಿರಂದ್ರೆ ಜೊಲ್ ಸುರಿಸ್ತೀಯಲ್ಲ. ಕುತ್ಕ. ಅಯ್ಯ ನಿನ್ನ. ಬರ್ತೀಯಾ? ಬಾ. ಏನಿನ್ ರೇಟು? 1000 ರೂಪಾಯಿ. ನೀನೇನು ಹಾಲಿವುಡ್ಡ ಏನು ಬಾಲಿವುಡ್ ಫಿಗರ್? ನೋಡು, ನಮ್ದೇನಿದ್ರು 5 ನಿಮಿಷದ ಕೆಲಸ, 300 ರೂಪಾಯಿ ಕೊಡ್ತೀನಿ. ಬಾ, ಇಲ್ಲ ಗದ್ದೆ ಒಳಗೆ ಹೋಗೋಣ ಬಾ.
ಒಂದ್ ದಿನ ಆಗ್ಲಿ, ಒಂದ್ ಗಂಟೆ ಆಗ್ಲಿ, ಒಂದ್ ನಿಮಿಷ ಆಗ್ಲಿ ಮುಟ್ಟೋದೆಲ್ಲ ಇಲ್ಲ. ಫಸ್ಟ್ ದುಡ್ಡು ಕೊಡು, ಆಮೇಲೆ ಮುಟ್ಟು. ಅಯ್ಯ ಅವನಜ್ಜಿ 400 ರೂಪಾಯಿ ಕೊಡ್ತೀನಿ, ಬಾ ಇಲ್ಲ ಗದ್ದೆ ಒಳಗ ಬಾ. ಇವನ್ ಹೆಂಗ್ ಕುತ್ಕೊಂಡು ಜೊಲ್ ತೋರಿಸ್ತಿರ್ತಾನ. 600 ರೂಪಾಯಿ ಕೊಟ್ಟು ಇಬ್ರು ಬರ್ರಿ. ನೀ ಹೊಡಿ ಬರ ಗಾಡಿ. ನೀ ಹೊಡಿಯ, ನೀ ನೋಡಿಯೋ, ನೀ ಹೊಡಿ ಗಾಡಿ, ನೀ ನೋಡಿಯೋ, ನೀ ಹೊಡಿ ಗಾಡಿ. ಹೆಣ್ಮಕ್ಳಂದ್ರೆ ಏನ್ ಜೊಲ್ ತೋರಿಸ್ತೀರಾ? ನಾನೇ ಓಡಿಸ್ತೀನಿ ಬರ್ರಿ. ಎಲ್ಲೆಲ್ಲೋ ಕೈ ಹಾಕ್ಬೇಡು, ನಾನು ಫಸ್ಟ್ ಹೋಗ್ತೀನಿ ಆಯ್ತಾ? ನಿಧಾನ, ಅವಸರ ಬೇಡ. ಇದೆ. ತಡೀರೋ. ಇರಿ 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 ಯಾಕ್ರೋ, ಏನಾಯ್ತು? ನಮ್ಮಲ್ಲೂ ಒಳ್ಳೆತನ ಇದೆ, ಅಟ್ಲೀಸ್ಟ್ ನಿಮ್ ದುಡ್ಡಾದ್ರೂ ವಾಪಸ್ ತಗೊಂಡವ್ರು. ಬಾರ ಬಾರ ಬಾರ, ಬೇಗ ಬಾರ ಬಾರ ಬಾರ. ನೀ ದುಡ್ಡನ್ನು ಬೇಡಮ್ಮ. ಅಲ್ಲೇ ಮಾತಾಡ್ತೀಯ, ಬಾರ ಜಲ್ದಿ ಓಡಾಗ ಬಾರ. ಇಲ್ಲ ನಿನ್ನಿಂದ ಆಗಿದ್ದು, ನಿನ್ನಿಂದನೇ ಆಗಿದ್ದು, ನಿನ್ನಿಂದನೇ ಆಗಿದ್ದು, ನಿನ್ನಿಂದನೇ ಆಗಿದ್ದು. ಎಂತ ಪಿಗೋರ್ ಅಂತ ಅಂದ್ಬಿಟ್ಟಪ್ಪ. ಹೋಗಲ್ಲಿ ನಡೆವಾಗ ನಿನ್ನ ಮೈ ಮಾಟವೇನೋ ಹಾಡು ಹೇಳ್ದಲ್ಲಪ್ಪ. ಹೋಗಿ ಗಲ್ಲಿಗೆ, ಹೋಗಿ ಗಲ್ಲಿಗೆ. ಎಂಥದ್ದು ಬೇಡಪ್ಪ, ದೊಡ್ಡ ನಮಸ್ಕಾರ. ಬಾ, ಹೆಂಡ್ರ ಮಕ್ಳು ಕಾಯ್ತದಾರೆ, ಬಾ ಹೋಗೋಣ, ಬಾ ಬಾ ಕುತ್ಕೋ ಬಾ. ಅಪ್ಪ, ಹಲೋ, ಹೇಳಿ ಅಪ್ಪ. ಹಲೋ, ಎಲ್ಲಿದೆಯಮ್ಮ? ಸ್ವಲ್ಪ ಹೊರಗಡೆ ಇದ್ದೀನಿ. ಏನಿಲ್ಲಮ್ಮ, ಸ್ವಲ್ಪ ಹಣ ಕೇಳಿದ್ನಲ್ಲ, ಏನಾದರೂ ಅರೇಂಜ್ ಆಯ್ತಾ ಅಂತ. ಹೂನಪ್ಪ, ಅದೇ ಕೆಲಸದಲ್ಲಿದ್ದೀನಿ. 2ರಿಂದ 3 ದಿನದಲ್ಲಿ ಬಂದು ನೀವು ನೋಡ್ಕೊಂಡು ಹೋಗ್ತೀನಿ. ನೀವೇನು ಚಿಂತೆ ಮಾಡಬೇಡಿ. ಸರಿ ಅಪ್ಪ. ಆಯ್ತಮ್ಮ, ಸರಿ ಬಿಡು. ಊಟ ಮಾಡಿ ಓದ್ಕೋಬೇಕು. ಎಕ್ಸಾಮ್ ಯಾವುದು ಉಳಿತು? ಹತ್ರ ಬಂತ ಎಕ್ಸಾಮು, ಚೆನ್ನಾಗಿ ಓದ್ಕೋಬೇಕು, ಊಟ ಮಾಡು. ಅಪ್ಪ, ನಾನು ತಿನ್ನಿಸ್ತೀನಿ, ನೀವು ತಿಂತೀರಾ? ನಾನು ತಿಂತೀನಿ, ನೀನು ತಿನ್ನು.
ಕ್ಲಿಪ್ ಕೂಡ ನಾನು ಹಾಕಂತೀನಿ. ಅಪ್ಪ ಅಪ್ಪ. ಸಿಸ್ಟರ್ ರೌಂಡ್ಸ್ಗೆ ಹೋಗೋಣ ಬನ್ನಿ. ಹೇಗಿದೆಯಮ್ಮ? ಬಾಯ್ ತೆಗಿ. ಏನಯ್ಯ ನಿನ್ನ ಗೋಳು? ಅವ್ರು 4 ಲಕ್ಷ ಅಮೌಂಟ್ ಕಟ್ಟೋದಿತ್ತಲ್ಲ, ಕಟ್ಟಿದ್ರಾ? ದುಡ್ಡು ಕಟ್ಟೋಕ್ಕಾಗಿಲ್ಲ ಅಂದರೆ ಏನು ಕೈಯ ಬರ್ತೀರಾ ಹಾಸ್ಪಿಟ್ಲಿಗೆ? ಹೋಗ್ರಿ, ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ರಿ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇಂಥ ಅನುಕೂಲ ಎಲ್ಲಿದೆ ಸರ್? ಅದೇನು ಹೇಳ್ಬೇಡಯ್ಯ, ಇಲ್ಲಿ ಜಾಸ್ತಿ ಮಾತಾಡ್ಬೇಡಯ್ಯ ನೀನು. ಇನ್ನು 4 ದಿವಸ ಟೈಮ್ ಕೊಡ್ತೀವಿ. ಅಷ್ಟರೊಳಗೆ 4 ಲಕ್ಷ ಅಮೌಂಟ್ ಕಟ್ತಾ ಇದ್ದರೆ ಸಿಸ್ಟರ್ ಡಿಸ್ಚಾರ್ಜ್ ಮಾಡಿ ಕಳಿಸ್ರಿ. ಹಲೋ, ಹೌದಾ ಸರ್? ಹತ್ರ ಮಾತಾಡ್ತೀನಿ ಸರ್. ಬಾಡ ಕ್ರಾಸಲ್ಲಿ ಮತ್ತೆ ಗಲಾಟೆ ಆಗಿತ್ತಂತ ಸರ್. ಸರ್ 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 ಆ ಬಾಡ ಕ್ರಾಸಲ್ಲಿ ಮಂಗಳಮುಖಿಯರ ಕಾಟ ಜಾಸ್ತಿ ಇದೆ ಸರ್. ಮತ್ತೆ ಅದೇ 2 ಗುಂಪಿನವರು ಜಗಳ ಮಾಡ್ಕೊಂಡಿದ್ದಾರೆ ಸರ್. ಇವ್ರದ್ದು ಒಳ್ಳೆ ಕಾಟ ಆಯ್ತಲ್ಲಪ್ಪ. ಇವ್ರಿಗೇನು ಹೊಡೆಯಂಗಿಲ್ಲ ಬಡಿಯಂಗಿಲ್ಲ. ಮೊದಲೇ ನನಗೆ ತಲೆ ಬಿಸಿ.
ನಾನು ಬಂದ್ರೆ ಗೊತ್ತಲ್ಲ, ಅದೇನು ಹೋಗಿ ನೀನೇ ಸರಿ ಮಾಡು. ಸರ್, ಏನಮ್ಮ ನಿಮ್ಮದು ಭಾಳ ಗಲಾಟೆ ಆಗಿತ್ತಂತಲ್ಲ ನಿಮ್ಮದು? ಏರಿ ತುಂಬ ಬಡ್ರಕ್ಕೆಂದ್ರೆ ನೀವು ಎಲ್ಲಿ ಅವರಲ್ಲ? ಇವಾಗೆಲ್ಲ ಹೋದ್ರು ಸರ್. ಅಮ್ಮ, ನಿಮಗೆಲ್ಲ ಒಳ್ಳೆ ಕೆಲಸ ಮಾಡೋಕೆ ಬರಲ್ವಾ? ಅವ್ರು ಇದೇ ಕೆಲಸನ ಮಾಡೋದು? ಏನು ಮಾಡೋದು ಸರ್, ಈ ಜಗತ್ತು ನಮಗೆ ಒಳ್ಳೆ ಕೆಲಸ ಮಾಡೋಕ್ಕೆ ಬಿಡೋದೇ ಇಲ್ಲ. ಏಯ್, ಜಾಸ್ತಿ ಮಾತಾಡ್ಬೇಡ, ಸೈಲೆಂಟೇ ಮನಿ ಸರ್ಕ. ಸರಿ ಸರ್. ಓ ಅಮ್ಮ, ಆದಾರಿಲ್ಲಿ ಹೋಗ್ಬೇಡ, ಸಾಹೇಬ್ರು ಬರೋ ಟೈಮ್ ಆಯಿತು. ಮುಂಚೆ ತಲೆ ಬಿಸಿ ಅವರಿಗೆ, ಈ ದಾರಿಲಿ ಹೋಗು. ಸರಿ ಆಯಿತು ಸರ್. ಇದು ನನ್ನೂರು, ನನ್ನ ಜಾಗ. ಇಲ್ಲಿ ನಾನು ಹೇಳ್ದಂಗೆ ಕೇಳಬೇಕು, ನಾನು ಹೇಳ್ದಂಗೆ ನಡಿಬೇಕು. ಸಂಗೀತ ಎಲ್ಲಾದ್ರೂ ಸಿಕ್ಲೇನೋ, ಹೋಗ್ಲಿ ಎಲ್ಲಿದ್ದಾಳಂತನಾದ್ರೂ ಗೊತ್ತೇನೋ? ಬಾಯ್ ಬಿಡ್ರೋ ಬೋಳಿ ಮಕ್ಕಳ. ಅಕ್ಕ, ನಂಗೆ ಸತ್ಯವಾಗ್ಲೂ ಗೊತ್ತಿಲ್ಲ ಅಕ್ಕ. ಏಯ್, ಎರಡು ಹೊಡಿತಾರ. ಏನ್ ಗುರು, ಹೋಟೆಲಲ್ಲಿ ಬಂದ್ಬಿಟ್ರಲ್ಲ? ಏನೋ ಈ ಬಿಡಿ ಲೆವೆಲ್ ಬಂದ್ಬಿಟ್ಟಲ್ಲ ನಾವು. ಆ ಕಡೆ ನೋಡಿದ್ರೆ ಗರ್ವಲಿ ಕಾಟ, ಈ ಕಡೆ ನೋಡಿದ್ರೆ ಸಂಗೀತ ಬೇರೆ ನಿಮ್ಗೆ ಸಿಗ್ತಾ ಇಲ್ಲ. ಮನೆಗೆ ಹೋದ್ರೆ ಮಕ್ಕಳಿಗೆ ಮುಕ್ಳು ಮುಚ್ಚ ಬಟ್ಟೆ ತರಕ ದುಡ್ಡಿಲ್ಲ ನಮ್ಮ ಹತ್ರ. ಎಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನಮಗೆ. ಹೆಂಗಿದ್ವಿ ನಾವು, ಹೆಂಗಾಗೋಗ್ಬಿಟ್ವಲ್ಲ. ನಮಗೂ ಒಳ್ಳೆ ಟೈಮ್ ಯಾವಾಗ ಬರುತ್ತೋ? ಬರುತ್ತಣ್ಣ, ನಮಗೂ ಟೈಮ್ ಬರುತ್ತೆ. ಇನ್ನು ಯಾವಾಗೋ?
ಬಂತು ನೋಡು. ಹೇಳಕ್ಕ. ಎಲ್ಲಿದ್ದೀರಾ ಸರ್? ಇಲ್ಲೇ ಅಕ್ಕ, ಇಲ್ಲೇ 5 ನಿಮಿಷದಲ್ಲಿ ಇರ್ಬೇಕಷ್ಟೇ. ಓಹೋ, ಬರಬೇಕು. ದಾವಣಗೆರೆ ದೊಡ್ಡ ರೌಡಿಗಳು, ದಾದಾಗಳು ಬರೀ ಹೇಳ್ಕೊಳಕ್ಕಷ್ಟೇ. ನಿಮಗೆ ತಿನ್ನೋಕೆ ಕುಡಿಯೋಕೆ ಮಾತ್ರನ ಬರೋದು, ಹೇಳಿದ ಕೆಲಸ ಮಾಡಕ್ ಬರಲ್ವೇನ್ರೋ? ಸಂಗೀತನ ಹುಡ್ಕೋಕ್ ಹೇಳಿ ಎಷ್ಟು ದಿನ ಆಯ್ತು, ಒಂದು ಹುಡುಗಿನ ಹುಡ್ಕೋಕ್ಕಾಗಲ್ವಲ್ರು? ಬಂದವರೆಲ್ಲ ಸಂಗೀತ ಬೇಕು ಅಂತ ಕೇಳ್ತಾರೆ. ಇಲ್ಲದ ಸಂಗೀತ ನಾನು ಎಲ್ಲಿಂದ ತರಲಿ? ಸಂಗೀತನ ಇಲ್ಲ ಅಂದ್ರೆ ನನ್ನ ತಂದೆನೇ ನಿಂತೋಗುತ್ತೆ. ನನಗೆ ದುಡ್ಡು ಬೇಕು, ಅದಕ್ಕೆ ನನಗೆ ಸಂಗೀತ ಬೇಕು. ನೋಡ್ರೋ, ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಇನ್ನು 3 ದಿವಸದಲ್ಲಿ ಸಂಗೀತ ನಾನು ಕಣ್ಣೆದ್ರಿಗಿರ್ಬೇಕಷ್ಟೇ. ದುಡ್ಡೇನಾದರೂ ಬೇಕೇನ್ರೋ? ನಮ್ಮಲ್ಲೂ ಸ್ವಾಭಿಮಾನ ನಿಯತ್ತಿದೆ. ನಿಮ್ಮ ದುಡ್ಡು ನಮ್ಮ ಹತ್ರ ಭದ್ರವಾಗಿದೆ. ನನ್ನ ಜೀವನದಲ್ಲಿ ಆಟ ಮಾಡಿದ್ದು ಯಾವುದು ಬಿಟ್ಟಿಲ್ಲ. ನಾನೊಂಥರ ಜಗಮಂಡ. ನಿನ್ನ ಸಂಗೀತ ಯಾವುದೇ ಪಾತಾಳದಲ್ಲಿ ಅಡಗಿದ್ರು ಯಾಳಕ್ಕ ಮುಂದೆ ಬಿಸಾಕ್ತವೆ. ಬಂದ್ರೆ ಹೋಗೋಣ. ಇನ್ನು ಮುಂದೆ ಶುರುವಾಗುತ್ತೆ ನೋಡು ಮಧ್ಯ ಕರ್ನಾಟಕ ಹುಡುಗರು ಅವಳೆ. ನೀವಿಬ್ರು ಈ ಕಡೆ ಹೋಗ್ರ, ನೀವಿಬ್ರು ಆ ಕಡೆಗೆ ಹೋಗ್ರ. ಸರಿ ಅಣ್ಣ. ಅಣ್ಣ, ಇವ್ರನ್ನೆಲ್ಲಾದ್ರೂ ನೋಡಿದ್ದೀರಾ? ಅಣ್ಣ, ಇವ್ರನ್ನೆಲ್ಲರೂ ನೋಡಿದ್ದೀರಾ? ಅಣ್ಣ, ಇವ್ರನ್ನೆಲ್ಲರೂ ನೋಡಿದ್ದೀರಾ? ಅಕ್ಕ, ಇವ್ರನ್ನೆಲ್ಲಾದ್ರೂ ನೋಡಿದ್ದೀರಾ? ಅಣ್ಣ, ಇವ್ರನ್ನೆಲ್ಲಾದ್ರೂ ನೋಡಿದ್ದೀರಾ? ಇಲ್ಲಿದ್ದಾರೆ ನೋಡಿ. ಬಾರೋ ಅಣ್ಣ. ಸಂಗೀತ ಎಲ್ಲೂ ಸಿಗ್ತಾ ಇಲ್ಲ ಅಣ್ಣ. ಎಲ್ಲ ಹಾಳಾಗೋದ್ಲ ಇವಳು. ಎಲ್ಲಿ ಅಂತ ಹುಡ್ಕೊಳ್ಳಿ ಇವನ್ನ. ಸಂಗೀತ ಆ ಮನೆಯಲ್ಲಿದ್ದಾಳಂತಣ್ಣ. ಮುಖ ಮೂತಿ ನೋಡಿದೆ ಒದ್ದು ಹೇಳ್ಕೊಂಬಾರ ಅವಳನ್ನ. ಆಯ್ತಣ್ಣ, ಹೋಗ್ರ. ಔಟ್ ಕೊಡ, ನಾನು ಆಡ್ತೀನಿ. ತಳ ನೀನು ತಿನ್ನ. ಓಹೋ, ಸುಂದರಾಂಗಿ ಸಂಗೀತ. ಏನೇ ನಮ್ಮ ಅಕ್ಕನ ಬಿಟ್ಟೆ ದಂಧೆ ಮಾಡ್ತಾ ಇದೀಯಾ? ಎಲ್ಲಿ ಅಂತಾನೆ ನೋಡ್ಕೋದು. ಬಾರೆ ಹಿಡ್ಕರೋ. ಹಿಡೀರ, ಬಿಡ್ಬೇಡ್ರಿ.
ಕಣ್ ತಪ್ಪಿಸೋಗೋದು ಅಷ್ಟು ಸುಲಭ ಅಲ್ಲ. ನನಗೆ ಹೆಣ್ಮಕ್ಳು ಅಂದರೆ ತುಂಬ ಗೌರವ. ನೀನಾಗೆ ಬಂದು ಇಲ್ಲ ಅಂದರೆ ಗೊತ್ತಲ್ಲ. ಅಯ್ಯೋ, ನಾಟಕ ಮಾಡಬೇಡ, ಸುಮ್ಮನೆ ನಡಿ. ಅಮ್ಮ, ಅವ್ವ ನನ್ನ ಕೈ. ಬಾರೆ ಬಾ ಬೋಸುಡಿ ಮುಂಡೆ, ಇಷ್ಟು ದಿನ ಎಲ್ಲೇ ಹಾಳಾಗೋಗಿದ್ದೆ? ನನ್ ಬಿಟ್ಟೆ ದಂಧೆ ಶುರು ಮಾಡಿದ್ಯಾ ನೀನು? ನಿನ್ನ ಅಂದ ಚಂದ ರೂಪ ಬದಲು ಮಾಡೋಕೆ 10 ಲಕ್ಷ ಖರ್ಚು ಮಾಡಿದ್ದೀನಿ ನಾನು. ಆ ದುಡ್ಡನ್ಯಾರು ನಿಮ್ಮಪ್ಪ ಕೊಡ್ತಾನಾ? ಬಾಯ್ ಬಿಟ್ ಬಗುಳೆ ಬೋಸುಡಿ ಮುಂಡೆ. ಬಂದವರೆಲ್ಲ ನಿನ್ನೆ ಕೇಳ್ತಾರೆ, ಸುಂದ್ರಿ ನೀನಿಲ್ಲ ಅಂದ್ರೆ ನನ್ನ ದಂಧೆನೇ ನಡೆಯಲ್ವಾ? ಊರು ತುಂಬಾ ಮಾಮೂಲಿ ಕೊಡಬೇಕು ಗೊತ್ತಾ ನಾನು? ಇನ್ನೊಂದ್ಸಾರಿ ಈ ರೀತಿ ಓಡೋದ್ರೆ ನೀನು ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಆಗ್ರ ಇವಳೊಳಗೆ. ಅಕ್ಕ ಒಂದು ನಿಮಿಷ ದಯವಿಟ್ಟು ನನ್ನ ಮಾತು ಕೇಳಿ ಅಕ್ಕ, ನನ್ನ ಮಾತು ಕೇಳಿ. ನಮ್ಮಪ್ಪ ಆಸ್ಪತ್ರೆಯಲ್ಲಿ ಸಾವು ಬದುಕಿ ನಡುವೆ ಹೋರಾಡ್ತಿದ್ದಾರೆ ಅಕ್ಕ. ಅವ್ರನ್ನ ನಾನಿವತ್ತು ಹೋಗಿ ನೋಡಿ ದುಡ್ಡು ಕಟ್ಟಿ ಬದುಸ್ಕೊಂಡಿಲ್ಲ ಅಂದರೆ ಅವ್ರು ನನ್ನ ಬಿಟ್ಟು ಹೋಗ್ತಾರೆ ಅಕ್ಕ. ನನ್ನ ಬಿಟ್ಟು ಹೋಗ್ತಾರೆ. ನನಗೆ ಒಂದೇ ಒಂದು ಅವಕಾಶ ಕೊಡಕ್ಕ. ನಾನು ಹೋಗ್ಬಿಟ್ಟು ವಾಪಸ್ ಬಂದೇ ಬರ್ತೀನಕ್ಕ. ನಂಬೇಕ, ನನ್ನ ನಂಬಿ ನನಗೆ ಒಂದೇ ಒಂದು ಅವಕಾಶ ಕೊಡಿ ಅಕ್ಕ. ನನಗೆ ಒಂದು ಅವಕಾಶ ಕೊಡಿ. ನಾನು ಬಂದೇ ಬರ್ತೀನಕ್ಕ. ನಾನು ವಾಪಸ್ ಬಂದೇ ಬರ್ತೀನಿ. ನನಗೆ ದುಡ್ಡು ಬೇಕು, ದುಡ್ಡು. ನಿಮ್ಮಪ್ಪ ಸತ್ರು ಪರವಾಗಿಲ್ಲ. ಆಗ್ರ ಇವಳೊಳಗೆ. ಅಣ್ಣ ಪ್ಲೀಸ್ ಅಣ್ಣ, ಬಿಟ್ಬಿಡಿ ಅಣ್ಣ. ಇವಳನ್ನ ಚೆನ್ನಾಗಿ ನೋಡ್ಕೊಡ್ರು. ಇವಳು ಯಾವ ಟೈಮಲ್ಲಿ ಬೇಕಾದರೂ ತಪ್ಪಿಸ್ಕೋಬೋದು.
ಎಷ್ಟು ಸಲ ಹೇಳೋದು ಹಾಂ? ಪದೇ ಪದೇ ನಮ್ಮಿಂದ ತಪ್ಸ್ಕೊಳಕ್ಕೆ ಪ್ರಯತ್ನ ಪಡಬೇಡ ಅಂತ ಹೇಳ್ತಿಲ್ಲ ಹಾಂ? ನಡಿಯ ಒಳಗೆ, ನಡಿಯ ಒಳಗೆ. ಅಯ್ಯ ನಡಿಯ ಒಳಗೆ, ನಡಿಯೇ, ನಡಿಯೇ. ಒಂದು ನಿಮಿಷ ನನ್ನ ಮಾತು ಕೇಳೋಣ ಅಣ್ಣ. ನಮ್ಮಪ್ಪ ಸಾಯೋ ಪರಿಸ್ಥಿತಿಲಿ ಇದ್ದಾರಣ್ಣ. ನಾನು ಇವತ್ತು ಹೋಗಿ ಆಸ್ಪತ್ರೆ ದುಡ್ಡು ಕಟ್ಟಲಿಲ್ಲ ಅಂದರೆ ನಮ್ಮ ಅಪ್ಪ ನಾಳೆ ಸಾಯಲೂಬಹುದು ಅಣ್ಣ. ಪ್ಲೀಸ್ ಅಣ್ಣ, ನನಗೆ ಇದೊಂದು ಸಲ ಬಿಟ್ಬಿಡಿ ಅಣ್ಣ. ನಾಟಕ ಮಾಡಬೇಡ, ಎದ್ದಳ ಮೇಲೆ ನಡಿಯ ಒಳಗೆ. ಅಣ್ಣ ಅಣ್ಣ, ನೀವೇ ಹೇಳಿದ್ರಿ ಹೆಣ್ಮಕ್ಳಂದ್ರೆ ಎಷ್ಟು ಬೆಲೆ ಕೊಡ್ತೀನಿ ಅಂತ. ನೀವೇ ಈಗ ಮಾಡಿದ್ರೆ ಹೇಗೆ ಹೇಳಿ ಅಣ್ಣ. ಅಣ್ಣ ಅಣ್ಣ, ಕಾಲೇ ಬೀಳ್ತೀನಿ ಅಣ್ಣ. ಅಣ್ಣ, ನೀವು ಇವಾಗ ಬಿಟ್ಟರೆ ನಾನು ವಾಪಸ್ ಬಂದೇ ಬರ್ತೀನಿ ಅಣ್ಣ. ಪ್ಲೀಸ್ ಅಣ್ಣ, ಅಣ್ಣ ನನ್ನ ಬಿಟ್ಬಿಡಿ ಅಣ್ಣ. ಪ್ಲೀಸ್ ಅಣ್ಣ, ನಾನು ವಾಪಸ್ ಬಂದೇ ಬರ್ತೀನಿ ಅಣ್ಣ. ಅಣ್ಣ ಬಿಟ್ಟು ಕಳ್ಸ್ರ ಅಣ್ಣ. ಅಕ್ಕ ಕೇಳಿದ್ರೆ ಏನು ಹೇಳೋದು? ತಪ್ಪಿಸೋದು ಅಂತ ಹೇಳ ಅಣ್ಣ. ಅದು ನಾವೊಬ್ರಿಗೆ ಕಾಪಾಡಿದ್ರೆ ನಮಗೊಬ್ರು ಕಾಪಾಡೋರು ಇದ್ದೇ ಇರ್ತಾರೆ. ಕಳ್ಸ್ರ ಅವಳನ್ನ. ಏನಮ್ಮ ನಿಮ್ದು ಭಾಳ ಗಲಾಟೆ ಐತಂತಲ್ಲ ನಿಮ್ದು. ಏರಿ ತುಂಬ ಬಾಡ್ರಕ್ಕಿಂದ್ರೆ ನೀವು ಎಲ್ಲಿ ಅವರಲ್ಲ. ಜಾಸ್ತಿ ಮಾತಾಡ್ಬೇಡ, ಸೈಲೆಂಟೇ ಮನಿ ಸರ್ಕ. ಓ ಅಮ್ಮ, ಆದರೆ ಹೋಗ್ಬೇಡ. ಸಾಹೇಬ್ರು ಬರೋ ಟೈಮ್ ಆಯಿತು. ಮುಂಚೆ ತಲೆ ಬಿಸಿ ಅವರಿಗೆ. ಈ ದಾರಿಲ್ಲೋ. ಅವತ್ತು ಪೊಲೀಸ್ನವರು ಈ ದಾರಿ ಸರಿಯಿಲ್ಲ ಅಂತ ಅಂದಿದ್ರಲ್ಲ. ನಾನು ಇವತ್ತು ಎಷ್ಟೊತ್ತಿದ್ರು ಹಣ ಜೋಡಿಸ್ಲೇಬೇಕು. ಒಳ್ಳೆಯದೋ ಕೆಟ್ಟದ್ದು, ಈ ದಾರಿಲ್ಲ ಹೋಗೋಣ. ಬರ್ತೀರಾ? ರೇಟ್ ಎಷ್ಟು? ನೀವು ನೋಡೋಕೊಳ್ಳೆ ದೊಡ್ಡ ಮನುಷ್ಯರ ಥರ ಕಾಣ್ತಿದ್ದೀರಾ. ನೀವು ಎಷ್ಟು ಕೊಟ್ಟರೂ ಪರವಾಗಿಲ್ಲ, ತಗೋತೀನಿ. ಸರಿ, 10. ನಿಮ್ದು ಯಾವುದು ರೂಮ್ ಇಲ್ವಾ? ನಮ್ದು ಯಾವುದು ಬೇಡ, ನಿಮ್ದೇ ರೂಮ್ ಇದ್ರೆ ಹೇಳಿ ಹೋಗೋಣ. ಸರಿ ಆಯಿತು, ನಮ್ಮ ರೂಮ್ಗೆ ಹೋಗೋಣ. ಬಂದ್ಲು. ಇಷ್ಟ ದಿನ ಬಾಡಾ ಕ್ರಾಸ್ನಲ್ಲಿ ದಂಧೆ ನಡೆಸ್ತಿದ್ಲು, ಈಗ ನೇರವಾಗಿ ಮನೆಗೆ ತಂದಿದ್ದಾಳೆ. ಅಕ್ಕ, ಸಂಗೀತ ಮತ್ತೆ ತಪ್ಪಿಸ್ಕೊಂಡ್ಬಿಟ್ಲು. ಏನು? ನೀವೇ ಕಟ್ಟಾಗಾಯ್ತಿದ್ರಾ? ನಿಮ್ ಜನ್ಮಕ್ಕೆ ಒಂದು ಹುಡುಗಿ ಕಾಯಕ್ಕಾಗಲ್ವಲ್ರ ನಿಮ್ ಕೈಲಿ? ಸಂಗೀತ ಇಲ್ಲ ಅಂದ್ರೆ ಯಾವ ಗಿರಕಿನೂ ಬರಲ್ಲ.
ನನಗೆ ಸಂಗೀತ ಬೇಕು ಕಣ್ರೋ, ಬೇಕೇ ಬೇಕು. ಓ ಬಂದ್ಲು. ಇಷ್ಟು ದಿನ ಬಾಡಾ ಕ್ರಾಸ್ನಲ್ಲಿ ದಂಧೆ ನಡೆಸ್ತಿದ್ಲು, ಈಗ ನೇರವಾಗಿ ಮನೆಗೆ ತಂದಿದ್ದಾಳೆ. ಶುರುವಾಗ್ಲಿ. ಯಾಕೆ ಸರ್ ಅಷ್ಟೊಂದು ಅವಸರನಾ? ಹೆಣ್ಮಕ್ಳಂದ್ರೆ ಅಷ್ಟೊಂದು ಚಪ್ಲನ ನಿಮಗೆ? ನಿಧಾನ ಸರ್, ನಿಧಾನ. ಬಿಚ್ಚು ಎಲ್ಲ. 1 ನಿಮಿಷ ಸರ್, ಬಿಸ್ತೀನಿ. ಅಯ್ಯೋ ಕತ್ತೆ, ನಾನು ಬಿಚ್ಚು ಅಂತ ಹೇಳಿದ್ದು ನಿನ್ನ ಬಟ್ಟೆನಲ್ಲ, ನಿನ್ನ ವೇಷನ. ಯಾಕೆ ಸರ್? ಯಾರು ಸರ್ ನೀವು? ಪೊಲೀಸ್ ಕಮಿಷನರ್ ವಿಕ್ರಮ್. ಏಯ್, ಮೊದಲೇ ನನಗೆ ತಲುಪಿಸಿ ತಪ್ಪಿಸ್ಕೊಂಡು ಹೋಗಿ ಪ್ರಯತ್ನ ಪಟ್ಟರೆ ಗೊತ್ತಲ್ಲ, ಕುಗೋಲಿ. ನಿಮ್ಗೇನು ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ವಾ? ಕುಡಿಯೋದು, ಮಜಾ ಮಾಡೋದು, ಕಣ್ಕಂಡರ ಹತ್ರ ದುಡ್ಡು ವಸೂಲಿ ಮಾಡೋದು, ಸೆಕ್ಸ್ ಮಾಡೋದು, ಅದು ಬಿಟ್ಟರೆ ಬೇರೆ ಏನು ಮಾಡ್ತೀರಾ? ಕೊನೆಗೆ ಒಂದಿನ ಸಾಯ್ತೀರಾ. ಥೂ, ನಿಮ್ಮ ಜನ್ಮಕ್ಕೆ ಇಷ್ಟು. ಹಳೆ ಕಾಲದಲ್ಲಿ ನಿಮ್ಮನ್ನೆಲ್ಲ ಕಂಡ್ರೆ ಜೋಗಮ್ಮ ಅಂತ ಕೈ ಮುಗಿತಾ ಇದ್ದು, ಒಳಗೆ ಕರೆದು ಆಶೀರ್ವಾದ ಅಂತ ಇದ್ದು. ಗೊತ್ತಾ ನಿನಗದು? ಸರ್, ನಾವು ಒಳ್ಳೆಯರಾಗಬೇಕು, ಸಮಾಜದಲ್ಲಿ ಎಲ್ಲರಂತೆ ಬದುಕಬೇಕು ಅಂತ ನಮಗೂ ಆಸೆ ಇದೆ. ಆದರೆ ಈ ಸಮಾಜದಲ್ಲಿ ನಮ್ಮನ್ನು ನೋಡೋ ರೀತಿನೇ ಬೇರೆ. ನಾವೊಂದು ಬಟ್ಟೆ ಅಂಗಡಿಗೆ ಕೆಲಸಕ್ಕೆ ಹೋದರೆ ಅಂಗಡಿ ಮಾಲೀಕರು ಮನೇಲಿ ಹೆಂಡ್ತಿ ಇಲ್ಲ, ಸಂಜೆ ಮನೆಗೆ ಬಾ ಅಂತ ಕರೀತಾರೆ. ಕೆಲಸದ ಟೈಮ್ನಲ್ಲಿ ಮೈಯೆಲ್ಲ ಮುಡ್ತಾರೆ. ನೀವು ಹೇಳಿ ಸರ್, ನಾವು ಈ ರೀತಿ ಹುಟ್ಟಿರೋದೇ ತಪ್ಪ? ಇಲ್ಲ ನಾವು ಈ ರೀತಿ ಹುಟ್ಟಬೇಕಂತ ದೇವ್ರ ಹತ್ರ ಪಡ್ಕೊಂಬಂದಿದ್ವಾ? ನಮ್ಮ ತಂದೆ ಸಾವು ಬದುಕಿ ನಡುವೆ ಹೋರಾಡ್ತಿದ್ದಾರೆ. ನಾನು ನಾಳೆ ಆಸ್ಪತ್ರೆಗೆ 4 ಲಕ್ಷ ದುಡ್ಡು ಕಟ್ಟಲಿಲ್ಲ ಅಂದರೆ ನಮ್ಮಪ್ಪ ಸತ್ತೋಗ್ಬಿಡ್ತಾರೆ ಸರ್, ಸತ್ತೋಗ್ಬಿಡ್ತಾರೆ. ನನಗಿರೋದೇ 2 ದಾರಿ. ಒಂದು ಭಿಕ್ಷೆ ಬೇಡಬೇಕು, ಇಲ್ಲದ್ರೆ ದೇಹ ಮಾರ್ಕೊಂಡು ಜೀವನ ಮಾಡಬೇಕು. ನೀವೇ ಹೇಳಿ ಸರ್, ನಾನು ಈ ರೀತಿ ಮಾಡಿದ ತಪ್ಪ? ಇಂಥ ಕಷ್ಟ, ನೋವು, ತೊಂದರೆಗಳನ್ನು ಅನುಭವಿಸಿರ್ತಕ್ಕಂಥ ಎಷ್ಟು ಜನ ಇಲ್ಲ. ನಿಮ್ಮಂಥವ್ರು PSI ಮಾಡಿದ್ದಾರೆ, ಡಾಕ್ಟರ್ ಆಗಿದ್ದಾರೆ, IPS ಮಾಡ್ತಾ ಇದ್ದಾರೆ. ಇದು ಸಾಧನೆ ಅಂದರೆ. ಅಷ್ಟೇ ಯಾಕೆ, ಎಲ್ಲಕ್ಕಿಂತ ಹೆಚ್ಚಾಗಿ ಮಂಜ ಹೋಗ್ತಿ ಅವ್ರ ಹೆಸರು ಕೇಳಿದ್ಯಾ ನೀನು? ಅವ್ರು ಕಷ್ಟಪಟ್ಟಿದ್ದು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಾ ನಿನಗೆ? ಜೀವನನೇ ಬೇಡ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟವ್ರವರು. ಅಂಥದ್ರಲ್ಲಿ ಜಗತ್ತೇ ತಿರುಗಿ ನೋಡೋ ಥರ ಜಾನಪದ ಕ್ಷೇತ್ರಕ್ಕೆ ತನ್ನ ಅಪಾರವಾದ ಕೊಡುಗೆಯನ್ನು ಕೊಟ್ಟು ಪದ್ಮಶ್ರೀ ಪಡೆದು ಸಾಧನೆ ಮಾಡಲಿಲ್ವಾ? ಇದು ಕಂಡ್ರೆ ಸಾಧನೆ ಅಂದರೆ. ಕುಡಿಯೋದು, ಮಜಾ ಮಾಡೋದು, ಸೆಕ್ಸ್ ಮಾಡೋದು, ಕಣ್ಕಂಡರ ಹತ್ರ ದುಡ್ಡು ವಸೂಲಿ ಮಾಡೋದು, ಇದೆಲ್ಲ ಸಾಧನೆ ಅಂದರೆ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ನೀವು ಬದಲಾಗಲಿಲ್ಲ ಅಂದರೆ ನಿಮ್ಮನ್ನು ದೇವರೇ ಕಾಪಾಡ್ಬೋದು. ನಿಮ್ಮ ತಂದೆ ಜವಾಬ್ದಾರಿ ನಂದು, ಅದೇನೇ ಇದ್ರು ನಾನು ನೋಡ್ಕೊತೀನಿ. ಇಷ್ಟು ಹೇಳಿದ ಮೇಲೂ ನೀನು ಬದಲಾಗಲಿಲ್ಲ ಅಂದರೆ ಥೂ, ನಿನ್ನ ಜನ್ಮಕ್ಕಿಷ್ಟು. ಸರ್ 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 ಕ್ಷಮಿಸ್ಬಿಡಿ ಸರ್, ಇನ್ಮೇಲಿಂದ ಈ ರೀತಿ ಕೆಲಸ ಮಾಡೋದಿಲ್ಲ ಸರ್, ಕ್ಷಮಿಸ್ಬಿಡಿ ಸರ್.
ಆ